ಓಂ ಇಂದ್ರಾಯೇ ನಮಃ. 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 ಪ್ರಭು, ಈ ಹುಡುಗು ಭಾರದ್ವಾಜ ಮಹರ್ಷಿಗಳು ಘೋರ ತಪಸ್ಸನ್ನು ಆಚರಿಸುತ್ತಿದ್ದಾರೆ. ಕಾರಣ ಅದು ಗೊತ್ತಿರುವ ವಿಷಯ ತಾನೆ ಶಚಿದೇವಿ? ಓಂ ಇಂದ್ರಾಯೇ ನಮಃ. ಓಂ ಇಂದ್ರಾಯೇ ನಮಃ. ಓಂ ಭಾರದ್ವಾಜ ಮಹರ್ಷಿಗಳೇ, ನಮೋ ನಮಃ ದೇವೇಂದ್ರ. ಮಹರ್ಷಿಗಳೇ, ತಮ್ಮ ತಪಸ್ಸಿಗೆ ಸಂತೃಪ್ತರಾಗಿ ನಿಮ್ಮ ಕೋರಿಕೆಯನ್ನು ಈಡೇರಿಸಲು ಬಂದಿರುವು. ಏನಾಗಬೇಕು ಕೇಳಿ. ಅಷ್ಟೈಶ್ವರ್ಯಗಳ ಆಸೆ ನನಗಿಲ್ಲ. ಸಕಲ ಭೋಗ ಭಾಗ್ಯಗಳ ಬಯಕೆ ಕಿಂಚಿತ್ತೂ ನನಗಿಲ್ಲ. ನನಗಿರುವ ಮಹದಾಸೆ ಎಂದರೆ ವೇದಾಧ್ಯಯನ ಒಂದೇ. ವೇದಾಧ್ಯಯನ ಅರಿಯಲು ಈಗಾಗಲೇ 2 ಸಲ ಉಗ್ರ ತಪಸ್ಸು ಮಾಡಿ ಪ್ರತಿ ಸಲವೂ 100 ವರ್ಷದಂತೆ ಆಯಸ್ಸನ್ನು 200 ವರ್ಷಗಳಷ್ಟು ವೃದ್ಧಿಸಿಕೊಂಡಿರಲ್ಲ ಮಹರ್ಷಿಗಳೇ? ನಿಜ ತಾಯಿ, ವೇದಾಧ್ಯಯನ ಮುಂದುವರಿಸಲು 200 ವರ್ಷ ಸತತ ಪ್ರಯತ್ನ ನಡೆಸಿದರೂ ಇನ್ನೂ ಮೊದಲ ಮೆಟ್ಟಲೇ ಮುಟ್ಟಿಲ್ಲ ತಾಯಿ. ಅದಕ್ಕಾಗಿ ಇನ್ನೊಂದು 100 ವರ್ಷ ಆಯುಸ್ಸು ವೃದ್ಧಿಸು ದೇವೇಂದ್ರ. ಮಹರ್ಷಿಗಳೇ, ಅಲ್ಲಿ ಕಾಣುತ್ತಿರುವ ಪರ್ವತ ಶ್ರೇಣಿಗಳನ್ನು ನೋಡಿದಿರಾ? ಅವೇ ವೇದಗಳು. ಅವುಗಳಿಗೆ ಹೋಲಿಸಿದರೆ ನೀವು ಈಗ ಮಾಡಿರುವ ವೇದಾಧ್ಯಯನ ಕೇವಲ 3 ಹಿಡಿ ಮಣ್ಣಿನಷ್ಟು. ಅಷ್ಟೊಂದು ಅಗಾಧವಾದ ವೇದಾಧ್ಯಯನ ಮಾಡುವ ಪ್ರಯತ್ನ ಬಿಡುವುದು ಒಳ್ಳೆಯದು. ಈ ಶುಷ್ಕತನದ ಮಾತನ್ನು ಕೇಳುವ ಸಲುವಾಗಿ ನಿನ್ನನ್ನು ಕುರಿತು ತಪಸ್ಸು ಮಾಡಿದ್ದೇನೆ. ಉಗ್ರರಾಗಬೇಡಿ ಮಹರ್ಷಿಗಳೇ, ಇದಕ್ಕೊಂದು ಮಾರ್ಗ ಉಂಟು. ಅಗಸ್ತ್ಯರಂತೆ ಸಪ್ತಸಾಗರವನ್ನೇ ಆಪೋಷಣೆಯಾಗಿ ಸ್ವೀಕರಿಸಲೇ? ಇಲ್ಲ ವಿಶ್ವಾಮಿತ್ರರಂತೆ ಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನೇ ಸೃಷ್ಟಿಸಲೇ? ಏನು ಮಾಡಬೇಕು ಹೇಳಿ? ಅಷ್ಟೊಂದು ಶ್ರಮ ಪಡಬೇಕಾಗಿಲ್ಲ, ಬಹಳ ಸುಲಭೋಪಾಯ. ನಾನೊಂದು ಯಾಗವನ್ನು ಹೇಳುತ್ತೇನೆ, ಅದನ್ನು ಮಾಡಿದರೆ ಸಾಕು. ವೇದಾಧ್ಯಯನದ ಸಂಪೂರ್ಣ ಫಲ ನಿಮಗೆ ದೊರೆಯುವುದು. ಆದರೆ ಆ ಯಾಗದ ಅಗ್ರತಾಂಬೂಲವನ್ನು ಸ್ವೀಕರಿಸಲು ಅಧಿದೇವತೆಯರಾದ ಶಿವಪಾರ್ವತಿಯರೇ ಅರ್ಹರು. ಮಹಾಪ್ರಸಾದ. ನಾನೀಗಲೇ ಕೈಲಾಸಕ್ಕೆ ತೆರಳಿ ಶಿವಪಾರ್ವತಿಯರನ್ನು ಆಹ್ವಾನಿಸುತ್ತೇನೆ. ನಮೋ ನಮಃ. ನಮೋ ಬ್ರಹ್ಮದೇವ. ನಮೋ ನಾರಾಯಣ. ನಾಟ್ಯದಲ್ಲಿ ಪರಮೇಶ್ವರನು ಹೆಚ್ಚೆಂದು ನಂದೀಶ್ವರರು, ಅಲ್ಲ ಪಾರ್ವತೀ ದೇವಿ ಹೆಚ್ಚೆಂದು ಗಣರು. ಈ ಸಮಸ್ಯೆಯನ್ನು ಬಗೆಹರಿಸಲು ಸಾಕ್ಷಾತ್ ಲಕ್ಷ್ಮೀನಾರಾಯಣರು, ಸರಸ್ವತಿ ಬ್ರಹ್ಮದೇವರು ಬಂದಾಯಿತು. ಇನ್ನು ತಡಬೇಕೆ ಪರಮೇಶ್ವರ? ಸ್ಪರ್ಧೆಗೆ ನಾವು ಸಿದ್ಧರಾಗಿದ್ದೇವೆ ದೇವಿ. ನಾವು ಸಿದ್ಧ. ನಾರದರೆ, ನಮ್ಮ ನೃತ್ಯಕ್ಕೆ ತಾವೇ ಅರ್ಥವಾಯ್ತು ಅರ್ಥವಾಯ್ತು. ಆದರೆ ದೇವಿಯ ನೃತ್ಯಕ್ಕೆ? ನಮ್ಮ ನೃತ್ಯಕ್ಕೆ ಸರಸ್ವತಿಯ ಗಾಯನ. ಆಗಬಹುದು ಆಗಬಹುದು. ಈ ನೃತ್ಯದ ವೈಶಿಷ್ಟ್ಯವೇನೆಂದರೆ, ಪರಮೇಶ್ವರನು ಪಾರ್ವತೀ ದೇವಿಯ ವಾಹನವಾದ ಸಿಂಹವನ್ನು, ಪಾರ್ವತೀ ದೇವಿಯು ಪರಮೇಶ್ವರನ ವಾಹನವಾದ ನಂದಿಯನ್ನು ನೃತ್ಯ ಮಾಡುತ್ತಾ ತಮ್ಮ ಪಾದಗಳಿಂದ ಚಿತ್ರಿಸುವುದು. ಯಾರಿಗೆ ಜಯ, ಯಾರಿಗೆ ಜಯ, ಶಿವನಿಗೋ ಗಿರಿಜೆಗೋ ದೇವ ಸಭೆಯಲ್ಲಿ ಶುಭ ದಿನ. ಯಾರಿಗೆ ಜಯ, ಸಗಸನು ಯಾರಿಗೆ ಜಯ.
ನಂದಿವಾಹನ ಚಂದ್ರಶೇಖರ ಭಕುತಿಗೆ ಶರಣಾದರು ಯಮನ ಒಡೆಯನಂತೆ ಆ